ವೆಲ್ಕಮ್ ಟು ಓಮ್ಲಿ ಶೆಫ್ ಅಡುಗೆ. ನಾನಿವತ್ತು ಗಸಗಸೆ ಮಕ್ಕಾನದಿಂದ ಪಾಯಸ ಮಾಡ್ತಾಯಿದ್ದೀನಿ. ಈ ಪಾಯಸ ತುಂಬ ರುಚಿಯಾಗಿರುತ್ತೆ, ಬೇಸಿಗೆಯಲ್ಲಿ ತಂಪಾಗಿರುತ್ತೆ. ಈ ಗಸಗಸೆ ಪಾಯಸ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಒಗ್ಗರಣೆಗೆ ದ್ರಾಕ್ಷಿ ಗೋಡಂಬಿ, ಸ್ವಲ್ಪ ಕೇಸರಿ, 25 ಗ್ರಾಮ್ ಗಸಗಸೆ, 200 ಗ್ರಾಮ್ ಬೆಲ್ಲ, 2 ರಿಂದ 3 ಸ್ಪೂನ್ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ, ತೆಂಗಿನ ತುರಿ 1 ಕಪ್ಪು, 1 ಬಟ್ಲು ಮಕ್ಕಾನ. ಮೊದಲಿಗೆ ಒಂದು ಬಾಣಲಿಗೆ ಗಸಗಸೆ ಹಾಕಿ ಸಣ್ಣ ಊರಿನಲ್ಲಿ ಹುರ್ಕೊಳ್ಳಿ. ಹುರಿದಿರೋ ಗಸಗಸೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನಂತರ ಅದೇ ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಕ್ಕಾನನ್ನು ಹುರ್ಕೊಳ್ಳಿ. ಮಕ್ಕಾನ ಗರಿ ಆದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಅದೇ ಬಾಣಲಿಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳಿ. ತೆಂಗಿನ ತುರಿ ಹಾಕ್ಕೊಳ್ಳಿ. ಅದೇ ಮಿಕ್ಸರ್ಗೆ ಹುರಿದಿಟ್ಕೊಂಡಿರೋ ಮಕ್ಕಾನನ್ನು ಅರ್ಧ ಹಾಕ್ಕೊಳ್ಳಿ. ನಿಮಗೆ ತಿಕ್ಕಾಗಿ ಬೇಕು ಅಂದರೆ 1 ರಿಂದ 2 ಸ್ಪೂನ್ ಕಡಲೆ ಸೇರಿಸ್ಕೊಳ್ಳಿ. ಸೇರಿಸಿ ಸಣ್ಣಗೆ ರುಬ್ಕೊಳ್ಳಿ. ಒಂದು ಪ್ಯಾನ್ಗೆ 1 ದೊಡ್ಡ ಲೋಟ ನೀರು ಸೇರಿಸ್ಕೊಳ್ಳಿ. ಸೇರಿಸಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಬೆಲ್ಲದ ನೀರು ಕುದಿಸಾದ್ಮೇಲೆ ಸ್ವಲ್ಪ ಸೋಸ್ಕೊಳ್ಳಿ, ಏನಾದರೂ ಕಸ ಉಳ್ಕೊಂಡಿರುತ್ತೆ. ಮತ್ತೆ ಅದೇ ಪ್ಯಾನ್ಗೆ ಹಾಕ್ಕೊಂಡು ರುಬ್ಕೊಂಡಿರೋ ಪೇಸ್ಟ್ನ ಅದರೊಳಗಡೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕುದಿ ಬರೋವರೆಗೂ ಕೈ ಆಡಿಸ್ಕೊಳ್ಳಿ. ಇದೇ ಟೈಮ್ನಲ್ಲಿ 1/4 ಸ್ಪೂನು ಏಲಕ್ಕಿನ ಸೇರಿಸ್ಕೊಳ್ಳಿ. ನಿಮಗೆ ಬೇಕಾದರೆ ಕಾದಿರೋ ಹಾಲನ್ನು ಒಂದು ಅರ್ಧ ಲೋಟ ಸೇರಿಸ್ಕೊಳ್ಳಿ. ಲಾಸ್ಟಲ್ಲಿ ಮಕ್ಕಾನ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಳ್ಳಿ. 4 ರಿಂದ 5 ಎಸಳು ಕೇಸರಿನ ಸೇರಿಸ್ಕೊಳ್ಳಿ.
ಈ ಮಕ್ಕಾನ ಗಸಗಸೆ ಪಾಯಸ ಕ್ಯಾಲ್ಶಿಯಂ ರಿಚ್ ಆಗಿರುತ್ತೆ ಮತ್ತು ಚೆನ್ನಾಗಿ ನಿದ್ದೆನೂ ಕೂಡ ಬರುತ್ತೆ. ಈ ಹೆಲ್ತಿಯಾದ ಗಸಗಸೆ ಪಾಯಸ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.